ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರ ಬಾಂಧವರೇ, ನನಗೆ ಇವತ್ತು ಕೀಮೂಲ್ ಎಲೆಕ್ಷನ್ಸ್ಗೆ ಏನಿತ್ತು ಫೈನಲ್ ಮಾಡೋದಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು. ನಾವು ಪ್ರತಿಯೊಂದು ನಾವು ಆಗ್ಬೋದು, ಹುಟ್ಟೂರಾಗ್ಬೋದು ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್, ನಾವು ಪ್ರತಿ 2 ಭಾಗದಿಂದ ನಮ್ಮ ಸೀನಿಯರ್ ಲೀಡರ್ಸನ್ನು ಕರೆಸಿ ನಾವು ನಮ್ಮ ಕ್ಯಾಂಡಿಡೇಟ್ ಈ ಥರದವರು ಅಂತ ಬಿಂಬಿಸೋದಕ್ಕೋಸ್ಕರ ನಾವು ಒಂದು ಮೀಟಿಂಗ್ ಮಾಡಿದ್ವಿ. ಬೆಳಗ್ಗೆಯಿಂದ ಸುಮಾರು ಒಂದು 4-5 ಗಂಟೆ ನಾವು ಕೂತ್ಕೊಂಡು ಮಾತಾಡಿದ್ವಿ. ಅದಕ್ಕೆಲ್ಲ ಹಿರಿಯರಾದಂಥ ಎಲ್ಲರಿಗೂ ನಾನು ಧನ್ಯವಾದ ಫಸ್ಟ್ ನಾನು ಅರ್ಪಿಸ್ತೀನಿ. ಎಲ್ಲರೂ ಒಂದು ಸಹಮತದಿಂದ ಎಲ್ಲರೂ ಒಂದು ಒಪಿನಿಯನ್ ತೊಗೊಂಡು ನಾವು ಕೊನೆಗೆ ನಮ್ಮ ಚೊಕ್ಕೇಗೌಡರ ವಿಚಾರದಲ್ಲಿ ನಾವು ಫೈನಲ್ ಮಾಡಬೇಕಾದ್ರೆ ಸುಮಾರು ಹೊತ್ತು ಡಿಸಿಷನ್ ಆಯಿತು. ಎಲ್ಲ ಒಂದು ಆಸ್ಪೆಕ್ಟ್ಸ್ ನಾವು ಕನ್ಸಿಡರ್ ಮಾಡಿ ಮತ್ತು ಕೊನೆಗೆ ನಾವು ಫೈನಲ್ ಮಾಡಿದ್ವಿ. ನಾಳೆ ಅಪ್ಲಿಕೇಶನ್ ಹಾಕ್ತಾಯಿದ್ವಿ, ನಾಮಿನೇಷನ್ ಪರ್ಮಿಟ್ ಹಾಕ್ತಾಯಿದ್ವಿ. ನಾಳಿದ್ದು ಅಧಿಕೃತವಾಗಿ ನಾಳಿದ್ದು 2 ದಿನದಲ್ಲಿ ನಾವು ತಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಯಾವ ಟೈಮಲ್ಲಿ ಅಂತ. ಅದಕ್ಕೆ ತಕ್ಕಂಗೆ ನಾವು ಇಬ್ಬರದ್ದು ಒಂದೇ ಸತಿ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಡಿಸೈಡ್ ಮಾಡ್ತೀವಿ. ಒಂದು ಕಡೆ ಶ್ರೀನಿವಾಸ್ ಅವರು ಇರ್ತಾರೆ, ಇನ್ನೊಂದು ಕಡೆ ಚೊಕ್ಕೇಗೌಡರು ಇರ್ತಾರೆ. ಪ್ರದೀಪ್ ಅವರು ಕೂಡ ತುಂಬ ಸಹಾನುಭಾವದಿಂದ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಪ್ರದೀಪ್ಗೂ ಕೂಡ ಆಭಾರಿಯಾಗಿರ್ತೀನಿ. ನಾವೆಲ್ಲರೂ ಕೂಡ ಇಲ್ಲಿ ಯಾವುದೇ ಒಂದು ಬಣ್ಣ ಅಂತ ನಾವು ಅಂದ್ಕೊಂಡಿಲ್ಲ, ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಕೂತಿದ್ದೀವಿ. ಯಾರು ಈ ಥರ ಕ್ಯಾಂಡಿಡೇಟ್ ಆ ಥರ ಕ್ಯಾಂಡಿಡೇಟ್ ಅಂತ ನಾವು ಯಾರನ್ನು ಕೂಡ ನಾವು ಬಿಂಬಿಸದೆ ನಾವು ಫೈನಲ್ ಮಾಡಬೇಕಂತ ಹೇಳಿದ್ದೀವಿ. ಹಾಗಾಗಿ ತಮ್ಮ ಸಹಕಾರ ನಾವು ಕೊಡ್ತೀವಿ. ಏನಂದರೆ ನಾವು ಎಲೆಕ್ಷನ್ಸ್ಗೆ ಹೋಗ್ಬೇಕಾದ್ರೆ ತುಂಬ ಮುತುವರ್ಜಿ ವಹಿಸಿ ತುಂಬ ಏನಂತಾರೆ ಎಲ್ಲರೂ ಜವಾಬ್ದಾರಿ ತಗೊಂಡು ಎಲೆಕ್ಷನ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಸುಮ್ಮನೆ ಬೇಜವಾಬ್ದಾರಿಯಾಗಿ ಹೋದರೆ ಏನು ಪ್ರಯೋಜನ ಆಗೋದಿಲ್ಲ. ನಮ್ಮಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಡಿಲಿಗೇಟ್ಸನ್ನು ರಿಕ್ವೆಸ್ಟ್ ಮಾಡೋದೇನೆಂದರೆ ತುಂಬ ನಿಮ್ಗೆ ಗೊತ್ತಿರೋಂಥ ಕಾಂಟ್ಯಾಕ್ಟ್ ನೀವು ಮೀಟ್ ಮಾಡಿ ನೀವು ಮಾತಾಡೋದು ಇವೆಲ್ಲ ನೀವು ಜವಾಬ್ದಾರಿ ತಗೊಂಡು ನಾವು ಅದು ಸೊ ಇದು ನಮ್ಮ ಡೆಲಿಗೇಟ್ಸ್ ಎಲ್ಲರೂ ನಾವು ಮಾತಾಡಿ ಅವ್ರಿಗೆಲ್ಲರಿಗೂ ಜವಾಬ್ದಾರಿ ಒಪ್ಪಿಸಿದ್ವಿ ಕೂಡ. ಮತ್ತು ಈ ಕಡೆಗೆ ಗುಡೇಪಣ್ಣಂದು ಕೂಡ ನಾವು ಮಾತಾಡಿ ಅವ್ರದ್ದು ಕೂಡ ನಾವು, ಯಾಕಂದರೆ ಅವರು ಕೂಡ ಸಹಾನುಭೂತಿಯಿಂದ ಒಪ್ಕೊಂಡು ಶ್ರೀನಿವಾಸ್ ಅವ್ರಿಗೆ ಆಶೀರ್ವಾದ ಮಾಡಿ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಗುಡೇಪಣ್ಣನ ಕೂಡ ಆಭಾರಿಯಾಗಿರ್ತೀನಿ. ಸೊ ಅವರು ಕೂಡ ಬರ್ತಾರೆ, ನಾಮಿನೇಷನ್ ಹಾಕೋ ಟೈಮಲ್ಲಿ ಅವರು ಕೂಡ ಬರ್ತಾರೆ. ನಾವು ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ತೀವಿ ನಾವು. ಸೊ ಹಾಗಾಗಿ ಇವತ್ತೆಲ್ಲ ನಮಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದ ಹೇಳ್ತಾ, ತಮ್ಮ ಕೋಆಪ್ರೇಷನ್ನು ಮತ್ತು ಇನ್ನೂ ಕೋಆರ್ಡಿನೇಷನ್ ಏನಿದೆಯೋ ಎಲ್ಲ ನಿಮ್ಮ ಸಹಕಾರ ನಾವು ನಮ್ಮ ಪಾರ್ಟಿಗೆ ಎಕ್ಸ್ಪೆಕ್ಟ್ ಮಾಡಿ ಪಾರ್ಟಿನ ವೃದ್ಧಿ ಮಾಡೋಣ ದಯವಿಟ್ಟು. ಯಾಕಂದರೆ ಡಿವೈಡ್ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ನೀವು ಅದನ್ನು ಯಾರು ತಲೆಗೆ ಹಾಕೊಂತೀರಾ, ಎಲ್ಲರೂ ಒಂದೇ ಅನ್ನೋ ಥರ ಒಂದು ಭಾವನೆ ಇಟ್ಕೊಳ್ಳಿ. ಕಿತ್ತಾಡಿದ್ರೆ ನಾವು ಕಿತ್ತಾಡ್ಕೊಂತೀವಿ, ನೀವು ಯಾಕೆ ಕಿತ್ತಾಡಬೇಕು? ದಯವಿಟ್ಟು ನೀವು ಅದು ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಒಂದೇ. ನೀವು ಆ ಥರ ಬಂದರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಕೂತ್ಕೊಂಡು ಅಲ್ಲಲ್ಲೇ ಸಾರ್ಟ್ ಔಟ್ ಮಾಡೋಣ. ಈ ಒಂದು ಎಲೆಕ್ಷನ್ ಏನಿದೆಯೋ ಅವ್ರಿಗೆ ನಮ್ಮ ಪಾರ್ಟಿಗೆ ಗೌರವ ತರೋಂಥ ಒಂದು ಎಲೆಕ್ಷನ್ನು ನೀವೆಲ್ಲರೂ ತುಂಬ ಮುತುವರ್ಜಿಯಿಂದ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಸಭೆಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಮಾನ್ಯ ಮಾಜಿ ಸಚಿವರು ವಿ ಮುನಿಯಪ್ಪಣ್ಣವರ ಒಂದು ಸ್ವಗೃಹದಲ್ಲಿ ಅವರ ಆಶೀರ್ವಾದದಿಂದ ಅವ್ರ ಸರ್ಕಾರದಿಂದ ಶಶಿಧರ್ ಮುನಿಯಪ್ಪಣ್ಣವರು ಮತ್ತು ಎಲ್ಲ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಎಲ್ಲ ಆಲ್ ಇಂಡಿಯಾ ಡೈರಿ ಡೆಲಿಗೇಟ್ ತಗೊಂಡಿರೋಂಥ ಅಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತು ಒಂದು ಒಮ್ಮತ ತೀರ್ಮಾನಕ್ಕೆ ಬರೋಂಥ ಒಂದು ಒಳ್ಳೆಯ ಸುಸಂದರ್ಭಕ್ಕೆ ನಾವು ತಲುಪಿರ್ತೀವಿ. ಭಾಳಷ್ಟು ಚರ್ಚೆಗಳಾಯಿತು, ಭಾಳಷ್ಟು ಅವಕಾಶಗಳನ್ನು ಕೇಳ್ಕೊಂಡಿದ್ರು. ಅವನ್ನೆಲ್ಲರೂ ಸಹ ವಿಶ್ವಾಸ ತಗೊಳ್ಳೋಂಥದ್ದು. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಒಂದು ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಟ್ಟು ಮುಂಬರುವ ಅವಕಾಶಗಳಂತ ಬಂದಾಗ ಅವನ್ನೆಲ್ಲ ಗಣನೆಗೆ ತಗೊಳ್ಳೋಂಥದ್ದು. ಮತ್ತು ವಿಶೇಷವಾಗಿ ಈಗ ಶಿಡ್ಲಘಟ್ಟ ಕ್ಷೇತ್ರದಿಂದ ಪ್ರದೀಪ್ ಅವರು ಭಾಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಭಾಳ ಆಕ್ಟಿವ್ ಆಗಿ ಗುರುತಿಸ್ಕೊಂಡಿದ್ರು. ಕಾರಣಾಂತರಗಳಿಂದ ಅವ್ರನ್ನ ಒಂದು ಚುನಾವಣಾ ಅಭ್ಯರ್ಥಿಯಾಗಿ ಚೊಕ್ಕೇಗೌಡರು ಅವರು ಅಂತ ಬಂದಾಗ ಅವರು ಸಂತೋಷದಿಂದ ಚೊಕ್ಕೇಗೌಡರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಹಿಂದಕ್ಕೆ ಸರ್ಕೊಂಡು ಅವ್ರ ಹಿಂದೆ ನಿಂತು ಕೆಲಸ ಮಾಡಿ ನಾನು ಗೆಲ್ಲಿಸ್ತೀನಿ ಅಂತೇಳಿ ಒಂದು ಪಣ ತೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಖಂಡರ ಪರವಾಗಿ ಪ್ರದೀಪ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಮಗೆ ಜಂಗಮಕೋಟೆ ಭಾಗದಿಂದನೂ ಸಹ ಈಗ ಮುತ್ತಳ್ಳಿ ಸೀನಣ್ಣ ಅವರು ಸಹ ಆಕಾಂಕ್ಷಿಗಳಿದ್ದರು. ಹಿರಿಯರು, ಸಹಕಾರ ರತ್ನ ನಮ್ಮ ಗುಡಿಯಪ್ಪಣ್ಣವರು ಸಹ ಆಕಾಂಕ್ಷಿಗಳಾಗಿದ್ದರು. ಅಲ್ಲಿ ಗುಡಿಯಪ್ಪಣ್ಣವರು ಸಹ ಪ್ರಬಲವಾಗಿ ಈ ಬಾರಿ ನನಗೆ ಬೇಕು ಅನ್ನೋದನ್ನು ಕೇಳ್ತಿದ್ರು. ಅವರು ಸಹ ಮನಸ್ಸು
ಬದಲಾಯಿಸಿಕೊಂಡು ಶ್ರೀರಣ್ಣವರು, ಗುಡಿಯಪ್ಪಣ್ಣವರು ಮತ್ತು ನಮ್ಮೆಲ್ಲ ಸೀನಿಯರ್ ಲೀಡರ್ಸು ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿ ಒಮ್ಮತದ ಅಭ್ಯರ್ಥಿ ಬರೋದಕ್ಕೆ ಒಂದು ಪ್ರಯತ್ನ ಮಾಡಿ ಸಾಕಾರ ಮಾಡಿರ್ತಾರೆ. ಈಗ ಅಲ್ಲಿ ಶ್ರೀನಿವಾಸ ರಾಮಯ್ಯ ಅವರು ಅಭ್ಯರ್ಥಿ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಗುಡಿಯಪ್ಪಣ್ಣವ್ರು ಹಿರಿಯದ್ರು ಸಹ ಅವ್ರಿಗೆ ಯುವಕರಿಗೆ ಅವಕಾಶ ಮಾಡಿಕೊಟ್ರು ಅನ್ನೋ ಒಂದು ನಮಗೂ ಸಹ ಖುಷಿ ಆಯಿತು. ಎಲ್ಲರೂ ಪರವಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಯಾವುದು ಗುಂಪು ಇಲ್ಲಿ ಎಲ್ಲ ಒಂದೇ ಗುಂಪೇ, ಹುಟ್ಟುವವ್ರ ಗುಂಪಾಗಲಿ ಇಲ್ಲ ಇನ್ನೊಬ್ಬರ ಗುಂಪಾಗಲಿ ಶಶಿಯಣ್ಣನ ಗುಂಪಾಗಲಿ ಇಲ್ಲ, ಎಲ್ಲ ಕಾಂಗ್ರೆಸ್ ಗುಂಪು. ನಮ್ಮೆಲ್ಲರ ಉದ್ದೇಶ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಶ್ರೀನಿವಾಸ ರಾಮಯ್ಯನವರು ಗೆಲ್ಲಬೇಕು, ಚೊಕ್ಕೇಗೌಡರು ಗೆಲ್ಲಬೇಕು. ನಮಗೆ ಇನ್ನೂ ಒಂದಷ್ಟು ಮತಗಳು ಬೇರೆ ಬಾಗೇಪಲ್ಲಿ ಗುಡಿಬಂಡೆಗೆ ಹೋಗ್ತಾಯಿದೆ, ಅಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು. ಹಿತ್ತಲನೆರಪು ಭಾಗದಿಂದ ಶೇಖರ್ ಅವರು ನಿಂತಿದ್ದಾರೆ, ಅವರು ಗೆಲ್ಲಂಥದ್ದಾಗಬೇಕು. ಮತ್ತು ಮಹಿಳಾ ಅಭ್ಯರ್ಥಿಯಾಗಿ ಸುಮಾ ರವಿ ಅವರು ನಿಂತಿರ್ತಾರೆ, ಅವರು ಸಹ ಗೆಲ್ಲಂಥದ್ದಾಗಬೇಕು. ಗೆಲ್ಲೋದಕ್ಕೆ ನಮ್ಮೆಲ್ಲ ಮುಖಂಡರುಗಳ ಸಹಕಾರ, ಒಗ್ಗಟ್ಟು, ಪ್ರಯತ್ನ ಭಾಳ ಮುಖ್ಯ. ಎಲ್ಲರೂ ಅನ್ಯೋನ್ಯವಾಗಿ ಸ್ಪಂದಿಸ್ತಾರೆ. ಈ ಚುನಾವಣೆಯಲ್ಲಿ ಒಳ್ಳೆ ಫಲಿತಾಂಶ ಬರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಗ್ಗೂಡಿ ಕೆಲಸ ಮಾಡ್ತಾ ಇರೋದು ಸಂತೋಷ ತಂದಿದೆ. ಹಂಗಾಗಿ ನಾಳೆ ಏನು ಅಭ್ಯರ್ಥಿ ನಾಮಪತ್ರ ಸಲ್ಲಿಸೋಂಥದ್ದು ಸಮಯ ಮತ್ತು ಈ ಎಲ್ಲರೂ ಇಲ್ಲಿ ಭೀಮಣ್ಣಪ್ಪಣ್ಣ ಮನೆ ಹತ್ರನೇ ಸೇರ್ಕೊಳ್ಳೋಂಥದ್ದು. ಅದಕ್ಕೆ ಶಿಡ್ಲಘಟ್ಟ ಕ್ಷೇತ್ರದಿಂದ ನಮ್ಮ ಪ್ರದೀಪ್ ಅವರು ಸ್ವಲ್ಪ ಜವಾಬ್ದಾರಿ ತೊಗೊಂಡು, ಇನ್ನು ನಮ್ಮ ಮುಖಂಡರು ಎಲ್ಲ ಜವಾಬ್ದಾರಿ ತೊಗೊಂಡಿದ್ದಾರೆ. ಎಲ್ಲ ಡೆಲಿಗೇಟ್ಸ್ಗೆ ಮುಖಂಡರಿಗೆ ಹೇಳ್ಕೊಳ್ಳೋಂಥದ್ದು, ಚೊಕ್ಕೇಗೌಡರ ಜೊತೆಲಿ ತೊಗೊಂಡು ಹೋಗುವಂಥದ್ದು ಜವಾಬ್ದಾರಿ. ಇನ್ನು ಶ್ರೀನಿವಾಸ ರಾಮಯ್ಯ ಅವರು ಅಲ್ಲಿನ ಭಾಗದಿಂದ ಅವರು ಜವಾಬ್ದಾರಿ ತೊಗೊಂಡೆಲ್ಲ ಹೇಳ್ಕೊಳ್ಳೋಂಥದ್ದು ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಮುಖಂಡರುಗಳು ಸೇರಿ ನಾಳೆ ನಾಮಪತ್ರ ಸಲ್ಲಿಸಿ ಒಂದು ಚುನಾವಣೆ ಹೋರಾಟ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಸಹಕಾರ ಕೊಟ್ಟಂಥ ನಮ್ಮ ಮುಖಂಡರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ತೀರ್ಮಾನ ನಮ್ಗೆ ಕೊಟ್ಟಿದೆ. ಅದನ್ನು ನಾವು ಕ್ಲೀನಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿವೆ. ನಾವು ಪ್ರದೀಪ್ ಅಣ್ಣವರು ನಮಗೆ ಸಹಾಯ ಮಾಡಿದ್ದಾರೆ, ಅವ್ರು ಬಿಟ್ಕೊಟ್ಟಿದ್ದಾರೆ ನಮಗೆ. ಅವರಿಂದ ನಮಗೆ ಪಕ್ಷದಿಂದ ಸಹ ಎಲ್ಲ ಡೆಲಿಗೇಟ್ಸು ಎಲ್ಲರೂ ನನಗೆ ಹೇಳಿದ್ದಾರೆ. ಬಟ್ ನಾವು ಪಕ್ಷನ ಮುಂದೆ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಪಕ್ಷ ಏನು ಸೂಚಿಸುತ್ತೋ, ಪಕ್ಷದಲ್ಲಿ ಏನು ಸೂಚಿಸುತ್ತೋ ಅದು ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ಪಕ್ಷದಲ್ಲಿ ಏನಪ್ಪ ಎಲ್ಲ ಪಕ್ಷದ ಅಡಿಯಲ್ಲೇ ಆಗಬೇಕು ಕೆಲಸ. ಕಾಂಗ್ರೆಸ್ ಇವೇ ಇಲ್ಲ, ಎಲ್ಲ ಒಂದೇ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ಗೊಂದಲನೇ ಇಲ್ಲ ನಮ್ಮ ಹತ್ರ. ಎಲ್ಲ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ನಮ್ಮದು ಶಿಡ್ಲಘಟ್ಟ ಕ್ಷೇತ್ರದ ಮಧ್ಯದಲ್ಲಿದ್ದೀವಿ. ನಾವು ಬೆಳ್ಳೂಟಿ BK ಚೊಕ್ಕೇಗೌಡ ಅಂತ ನನ್ನನ್ನು ಪಕ್ಷದ ವತಿಯಿಂದ ಗುರುತಿಸಿ ನನಗೆ ಶಶಿಧರ್ ಮುನಿಯಪ್ಪನವರು ಹಾಗೂ ಪುಟ್ಟಾಂಜನಪ್ಪನವ್ರ ಕಡೆಯಿಂದ ನನಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನೀವೆಲ್ಲ ಸೇರಿ ನನ್ನನ್ನು ಮತದಾರ ಬಂಧುಗಳಿಂದ ನನ್ನನ್ನು ಗೆಲ್ಲಿಸಿಕೊಡಬೇಕಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜಂಗಮಕೋಟೆಯಿಂದ ಶ್ರೀನಿವಾಸ್ ಅವರು ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ. ಅವರು ಫೈನಲ್ ಆಗಿದೆ ಅವ್ರ ಲಿಸ್ಟು. ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಅವರು ನಿಂತ್ಕೋತಾ ಇದ್ದಾರೆ. ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿಯಿಂದ ಚೊಕ್ಕೇಗೌಡರು ಅಧಿಕೃತ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಿ ನಾವು ಎಲೆಕ್ಷನ್ ನಡೆಸ್ತಾರೆ. ಎಲ್ಲರೂ ಒಂದೇ ಒಮ್ಮತವಾದಂಥ ತೀರ್ಮಾನದಿಂದ ಇಲ್ಲಿ ಯಾರೂ ಪಕ್ಷ ಭೇದ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಗುಂಪು ಯಾವುದೂ ಇಲ್ಲ. ಇಲ್ಲೆಲ್ಲರೂ ಸೇರಿ ಎಲೆಕ್ಷನ್ ನಡೆಸ್ತೀವಿ. ಈ ಸತಿ ಶತಾಯಗತಾಯ ಕಾಂಗ್ರೆಸ್ಸಿನ ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿ ಎಲ್ಲ ತೊಗೊಂಡಿದ್ವಿ.